ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಬರ್ರಿ, ಇವತ್ತು ನಾವು ಅಂಡಾ ಬಿರಿಯಾನಿ ಮಾಡ್ತೀನಿ. ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ. ಬರ್ರಿ, ಇಲ್ಲಿ ಅಂಡಿ ಬೇಯಿಸ್ಕೊಂಡು ಮಸಾಲ, ಖಾರ, ಉಪ್ಪು, ಎಣ್ಣೆ ಎಲ್ಲ ಹಾಕಿ ಫ್ರೈ ಮಾಡಿ ಇಟ್ಬಿಟ್ಟಿದ್ದೀನಿ. ನೋಡಿರಿ, ಈರುಳ್ಳಿ, ಟೊಮೆಟೊ, ಹಸಿಮೆಣ್ಸಿನ್ಕಾಯಿ ಎಲ್ಲ ತೊಗೊಂಡಿದ್ದೀನಿ. ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ. ಬರ್ರಿ ಫ್ರೆಂಡ್ಸ್, ಒಂದು ಬಾಂಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಅದಕ್ಕೆ ಎಣ್ಣೆ ಹಾಕ್ತೀನಿ. ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ ಹಾಕಿ ಸ್ವಲ್ಪ ಅಜ್ವಾನ್, ಒಂದು 4 ಚಕ್ಕೆ, 100 ಲವಂಗ, ಸ್ವಲ್ಪ ಶಾಜರ, ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಲತ್ತೀನಿ. ನೋಡಿರಿ, ಸ್ವಲ್ಪ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಅದ ನೋಡಿರಿ. ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದಕ್ಕೆ ಸಿಂಪಲ್ಲ ಮಾಡ್ಕೊಂಡ್ರಿ ಭಾರಿ ಮಸ್ತ್ ಐತಿ ಫ್ರೆಂಡ್ಸ್. ಒಂದು ಸಲ ಮಾಡಿ ನೋಡ್ರಿ. ಒಂದೆರಡು ಪಲಾವ್ ಎಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದಕ್ಕೆ ಸ್ವಲ್ಪ ಕೆಂಪಗಾಗ್ಬಿಟ್ಟಿದ್ದಲ್ಲ, ಈಗ ಟೊಮೆಟೊ ಹಾಕೋಣ. ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸ್ಪೂನ್ ಅರಿಶಿಣ ಹಾಕೋರಿ. ನೋಡ್ಕೊಂಡು ಹಾಕೋರಿ, ಸಿಗತ್ತಷ್ಟು. ಇವತ್ತು ತೊಳ್ಕೊಂಡು ಇಟ್ಕೊಂಡಿದ್ದೆ, ನೆನೆಸಿದೆ ಅಕ್ಕಿ ನೆನೆಸಿದ ಅಕ್ಕಿ ತೊಳೆದು ಇದ್ರೊಳಗೆ ಹಾಕಿದ್ದೇನೆ. ಅಕ್ಕಿ ಹಾಕೋಕ್ಕಿಂತ ಮುಂಚೆ ಮಸಾಲ ಒಂದು ಹಾಕ್ಬಿಡ್ತಿರೋಣ. ಮಸಾಲ ಹಾಕಿ ಆನಂತರ ಅಕ್ಕಿ ಹಾಕೋಣ. 1 ಟೀ ಸ್ಪೂನ್ ಧನಿಯಾ ಮಸಾಲ, ಗರಂ ಮಸಾಲ, 1 ಟೀ ಸ್ಪೂನ್ ಧನಿಯಾ ಮಸಾಲ. ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ತೊಳ್ಕೊಂಡಿರುವಂಥ ಹಾಕಿ ಇದ್ರಾಗ ಹಾಕಿ ಇದಕ್ಕೆ ಹಾಕೊಂಡ್ಬಿಟ್ಟಿದ್ದೀನಿ. ನೋಡಿರಿ, ಇದು ಚೆನ್ನಾಗಿ ಮಿಕ್ಸ್ ಮಾಡಿ ಹಾಕಿ ತೋರಿಸಿ ಫ್ರೆಂಡ್ಸ್. ಇದು ಈ ಥರ ಆಗ್ಬಿಟ್ಟಿದೆ. ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನೀರು ಹಾಕೋಣ. ನೀರು ಹಾಕೊಂಡ್ಬಿಟ್ಟಿದ್ದೀನಿ. ನೋಡಿರಿ, ಇದಕ್ಕೆ ಖಾರ ಬೇಕಾದ್ರೆ ಹಾಕೋಬೋದು. ನಾವು ಖಾರ ಹಾಕೊಳತ್ತೀನಿ. ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಲ್ಲ, ಅದಕ್ಕೆ ಖಾರ ಹಾಕತ್ತೀನಿ. ಇದಕ್ಕೆ ಎಷ್ಟು ಬೇಕಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ನೋಡ್ಕೊಂಡು ಉಪ್ಪು ಹಾಕೋರಿ. ಫ್ರೆಂಡ್ಸ್, ಇದು ಬೇಯಿಸ್ಕೊಂಡಿರುವಂತಹ ಅಂಡಿ ಅದು ಅನ್ನ ಒಳಗಡೆ ಹಾಕೋದು ಅಂತ. ಈಗ ಇದರಲ್ಲಿ ಬಿಡೋಲ್ಲ ಫ್ರೆಂಡ್ಸ್. ಇದು ಈ ಥರ ಬಿಡಬೇಕು, ಮಸ್ತಾಗಿ ಬರ್ತದೆ. ಅಲ್ಲ ಫ್ರೆಂಡ್ಸ್, ನೋಡಿರಿ, ಬಿರಿಯಾನಿ ರೆಡಿಯಾಗಿದೆ. ನೋಡಿರಿ, ಇನ್ನೊಂದು ಸ್ವಲ್ಪ ಆದ್ರೆ ಮುಗಿದೇ ಹೋಯ್ತು. ನೋಡಿರಿ ಎಷ್ಟು ಮಸ್ತಾಗಿ ಕಾಣಿಸುತ್ತಿದೆ ಅಂತ ಅಂಡಾ ಬಿರಿಯಾನಿ. ನೋಡಿರಿ ಎಷ್ಟಾಗಿ ಮಸ್ತಾಗಿ ಬಂದಿದೆ. ನೋಡಿರಿ, ಇನ್ನೊಂದು ಸ್ವಲ್ಪ ದಮ್ ಅದ, ಅದು ಏಕತ್ತಿಗೆ ಮತ್ತೆ ತೋರಿಸ್ತೀವಿ ಫ್ರೆಂಡ್ಸ್. ನಿಮ್ಗೆ ನೋಡಿ ಸೂಪರಾಗಿ ಕಾಣಿಸುತ್ತಿದೆ. ನೋಡಿರಿ ಫ್ರೆಂಡ್ಸ್, ಅಂಡಾ ಬಿರಿಯಾನಿ ರೆಡಿಯಾಗಿದೆ. ನೋಡಿರಿ, ತೋರಿಸ್ತೀನಿ ಯಾವ ರೀತಿ ಇದೆ ಅಂತ. ಫ್ರೆಂಡ್ಸ್, ಅಂಡಾ ಬಿರಿಯಾನಿ ರೆಡಿಯಾಗಿದೆ. ನೋಡಿರಿ, ತೋರಿಸ್ತೀನಿ ಯಾವ ರೀತಿ ಇದೆ ಅಂತ. ನೋಡಿರಿ ಎಷ್ಟು ಮಸ್ತಾಗಿದೆ ಅಂತ. ನೋಡಿರಿ ಎಷ್ಟು ಮಸ್ತಾಗಿ ಬಂದಿದೆ ಅಂತ. ನೀವೊಂದು ಸಲ ಟ್ರೈ ಮಾಡಿರಿ ಅಂಡಾ ಬಿರಿಯಾನಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.